ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ಗೆ ಸ್ವಾಗತ. ಹತ್ತತ್ರ 1 ತಿಂಗಳಾದಮೇಲೆ ವೀಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಆಫೀಸ್ ವರ್ಕು ಹಾಗೆ ಮಗಳನ್ನ ನೋಡ್ಕೊಳ್ಳೋದು ಇದೆಲ್ಲದ್ರ ಮಧ್ಯೆ ನನಗೆ ವೀಡಿಯೋನ ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಎಟ್ ಎನಿ ಕಾಸ್ಟ್ ಪೋಸ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡು ವೀಡಿಯೋ ಹಾಕ್ತಾಯಿದ್ದೀನಿ. ಮಗಳು ಬೆಳಗ್ಗೆ 6 ಗಂಟೆ ಅನ್ನೋಷ್ಟೊತ್ತಿಗೆ ಎದ್ಬಿಡ್ತಾಳೆ. ಅವಳಿಗೆ ಫೀಡ್ ಮಾಡಿ ಸ್ವಲ್ಪ ಬಿಸಿಲು ಬಂದ ಮೇಲೆ, ಈಗ ಚಳಿಗಾಲ ಅಲ್ವಾ, ಬಿಸಿಲು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಬಿಸಿಲು ಬಂದಮೇಲೆ ಅವಳನ್ನು ಆಡಿ ಹಾಕ್ತೀವಿ, ಅಂದರೆ ಮ್ಯಾಟ್ ಮೇಲೆ ಹಾಕಿ ಅವಳಷ್ಟಕ್ಕೆ ಅವಳು ಆಡ್ತಾ ಇರ್ತಾಳೆ. ಅವಳ ಮುತ್ತಜ್ಜಿ ಅವಳ ಕೇರ್ ಟೇಕರ್. ಸೊ ಅವಳು ಏನೇನು ಮಾಡ್ತಾಳೆ, ಬಾಯಿಗೆ ಏನಾದ್ರು ಹಾಕ್ಕೊಳ್ತಾಳೆ ಏನು ಅನ್ನೋದನ್ನೆಲ್ಲ ಅವರು ನೋಡ್ಕೊಳ್ತಾ ಇರ್ತಾರೆ. ಸೊ ಈ ಟೈಮಲ್ಲಿ ನಾನು ನನ್ನ ವಾಕಿಂಗನ್ನು ಮುಗಿಸ್ಕೊಂಡು ಬಂದುಬಿಡ್ತೀನಿ. ಒಂಥರ ಚುಮು ಚಳಿ ಇರುತ್ತೆ, ಜೊತೆಗೆ ಲೈಟಾಗಿ ಬಿಸಿಲು ಬರೋದಕ್ಕೆ ಶುರು ಆಗಿರುತ್ತೆ. ವೆದರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ರಾಗಿ ಸರಿ ಹೇಗೆ ಮಾಡ್ತೀನಿ ನಾನು, ಯಾವ ರೀತಿ ಪಾಪುಗೆ ಫೀಡ್ ಮಾಡ್ತಿದ್ದೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸುಮಾರಷ್ಟು ವೀಡಿಯೋಗಳನ್ನು ನೋಡಿದ್ದೀನಿ. ಹಲವಾರು ರೀತಿಯಾದಂತಹ ಕಾಳುಗಳನ್ನು ಫಸ್ಟಿಗೆ ಪುಡಿ ಮಾಡಿಟ್ಕೊಂಡು ಪಾಪುಗೆ ತಿನ್ನಿಸ್ತಾ ಇರ್ತಾರೆ. ಸೊ ಅದು ಕೂಡ ಒಳ್ಳೆಯದೇ. ಆದರೆ ನನಗೆ ಪರ್ಸ್ನಲಿ ಏನು ಅನಿಸುತ್ತೆ ಅಂತ ಅಂದರೆ, ಹಾಗೆ ಎಲ್ಲ ರೀತಿಯಾದಂತಹ ಬೇಳೆಕಾಳುಗಳನ್ನೆಲ್ಲ ನಾವು ಒಟ್ಟಿಗೆ ಪಾಪು ಕೊಡೋದ್ರಿಂದ ಅಕಸ್ಮಾತ್ ಏನೋ ಹೊಟ್ಟೆ ನೋವಾಯಿತು, ಏನೋ ಒಂದು ಅಲರ್ಜಿ ಆಯಿತು ಅಂತ ಅಂದರೆ ಯಾವುದರಿಂದ ಏನಾಯಿತು ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಯಾಕಂದರೆ ಆಗಷ್ಟೇ ನಾವು ಹಾಲನ್ನು ಕಡಿಮೆ ಮಾಡಿ ಸಾಲಿಡನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತೀವಿ ಅಲ್ಲ. ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ನಾವು ಕಾಳುಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ನಾನು ಅದಕ್ಕೆ ರಾಗಿಯಿಂದ ಶುರು ಮಾಡೋಣ ಅಂತ ಇಲ್ಲಿ ರಾಗಿಯನ್ನು ತಗೊಂಡು ಕ್ಲೀನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಂಡು ಒಂದು ದಿನ ರಾತ್ರಿ ಕಂಪ್ಲೀಟ್ ನಾನು ನೆನೆಸಿಟ್ಟಿದ್ದೆ. ಸೊ ಮಾರನೇ ದಿನ ಅದನ್ನು ಒಂದು ವೈಟ್ ಕಲರ್ ಅಥವಾ ಯಾವುದಾದ್ರೂ ಕಾಟನ್ ಬಟ್ಟೆಯನ್ನು ಅಥವಾ ಪಂಚೆಯನ್ನು ತಗೊಂಡು ಅದ್ರ ಮೇಲೆ ಈ ರಾಗಿನ ಹಾಕಿ, ಸೊ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಅಲ್ಲ, ಗಂಟು ಕಟ್ಟಿ ನಾನು ಮತ್ತೆ ಒಂದು ದಿನ ಕಂಪ್ಲೀಟಾಗಿ ಬಿಟ್ಟಿದ್ದೆ ಮೊಳಕೆ ಬರಲಿ ಅಂತ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ಒಂದು ದಿನ ಅನ್ನೋಷ್ಟೊತ್ತಿಗೆ ಮೊಳಕೆ ಎಲ್ಲ ಬಂದುಬಿಡತ್ತೆ. ನೋಡಿ, ಇದನ್ನ ನಾನು ನೆಕ್ಸ್ಟ್ ಡೇ ಶೂಟ್ ಮಾಡಿರೋ ಅಂಥದ್ದು. ಒಂದೇ ದಿನಕ್ಕೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಲ್ವಾ. ಸೊ ಈ ಮೊಳಕೆ ಬಂದಿರುವಂತಹ ಕಾಳುಗಳನ್ನು ನಾನು ಒಂದು ತಟ್ಟೆಯಲ್ಲಿ ಚೆನ್ನಾಗಿ ಹರವ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ. ಸುಡು ಬಿಸಿಲಲ್ಲಿ ಒಣಗಿಸ್ಕೊಳಕ್ಕೆ ಹೋಗಬೇಡಿ. ಲೈಟಾಗಿ ನೆರಳು ರೀತಿಯಾದಂತಹ ಬಿಸಿಲು ಬಂದಿರತ್ತೆ ಅಲ್ಲ, ಅಂತಹ ಜಾಗದಲ್ಲಿ ಇಟ್ಟು ರಾಗಿನ ಒಣಗಿಸ್ಕೊಳ್ಳಿ. ಆದ್ರೂ ಅಕಸ್ಮಾತ್ ಏನಾದರೂ ತೇವಾಂಶ ಇದ್ದರೆ ಪುಡಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಸಲ ತವಾ ಮೇಲೆ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ಸೊ ಇದ್ರ ಜೊತೆ ನಾನು ಒಂದು 5-6 ಬಾದಾಮಿ, 5-6 ಗೋಡಂಬಿನೂ ಕೂಡ ನಾನಿಲ್ಲಿ ಚೆನ್ನಾಗಿ ಹುರ್ಕೊಂಡು ಈ ರಾಗಿ ಜೊತೆ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೌಡರ್ ಮಾಡ್ಕೊಂಡು ಆದಮೇಲೆ ನಾವು ಅದನ್ನು ಜರಡಿ ಹಿಡ್ಕೊಳ್ಬೇಕು. ಸೊ ಜರಡಿ ಹಿಡ್ಕೊಂಡು ಅದನ್ನು ನಾನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಿನ ಪಾಪುಗೆ ಸರಿ ಮಾಡಿ ಕೊಡಲಿಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ. ಎಲ್ಲೋ ಅಂಗಡಿಯಲ್ಲಿ ಸಿಗೋದನ್ನು ತಂದು ಪಾಪುಗೆ ತಿನ್ನಿಸೋದಕ್ಕಿಂತ ನಾವು ಹೀಗೆ ಮನೇಲಿ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ನನಗೆ ಏನೋ ಒಂದು ಡೌಟ್ ಇತ್ತು, ಪಾಪುಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಆದರೆ ಫಸ್ಟ್ ಡೇ ನಾನು ಅವಳಿಗೆ ರಾಗಿ ಸರಿ ಮಾಡಿ ಕೊಟ್ಟಾಗ ತುಂಬಾ ಖುಷಿಯಿಂದ ತಿಂದಳು. ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಒಂದು ಬೌಲ್ಗೆ 2 ಚಮಚ ಸರಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಟೈಮಲ್ಲಿ ನಾನು ಒಂದು ಪಾತ್ರೆಗೆ ನೀರು ಹಾಕಿ ಅದು ಕಾಯಲಿ ಅಂತ ಅಂದ್ಬಿಟ್ಟು ಬಿಟ್ಕೊಂಡಿದ್ದೀನಿ. ಸೊ ನೀರು ಸ್ವಲ್ಪ ಕುದಿಯೋಕ್ಕೆ ಶುರು ಆದಾಗ ಈ ನಾನೇನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಲ್ಲ, ಆ ರಾಗಿ ಹಿಟ್ಟನ್ನು ನಾನಿಲ್ಲಿ ಹಾಕಿ ಇಮಿಡಿಯೇಟಾಗಿ ಸ್ಪೂನ್ ತಗೊಂಡು ಮಿಕ್ಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಇಲ್ಲಾಂದರೆ ಇಲ್ಲೂ ಕೂಡ ಗಂಟಾಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಚೆನ್ನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಬೆಂದ ಮೇಲೆ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಚಮಚ ತುಪ್ಪವನ್ನು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಬಿಟ್ಟು ನಾನಿಲ್ಲಿ ಉಪ್ಪು, ಬೆಲ್ಲ ಯಾವುದೇ ರೀತಿಯಾದಂತಹ ಟೇಸ್ಟ್ ಬರಲಿ ಅಂದ್ಬಿಟ್ಟು ನಾನಿಲ್ಲಿ ಹಾಕ್ತಾ ಇಲ್ಲ. ಬರೀ ತುಪ್ಪವನ್ನು ಮಾತ್ರ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಈ ಕ್ಲಿಪ್ಪನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾನು ಪಾಪುನ ಎತ್ಕೊಂಡು ಓಡಾಡಿಸ್ತಾ ಇದ್ದೆ. ಈ ವಿಡಿಯೋಗೋಸ್ಕರ ನಾನು ಅವಳನ್ನು ಕೆಳಗೆ ಮಲಗಿಸಿದ್ದೆ. ಸೊ ಯಾಕೆ ನನ್ನನ್ನು ಕೆಳಗೆ ಮಲಗಿಸ್ಬಿಟ್ರಿ, ಓಡಾಡಿಸಿ ನನ್ನನ್ನು ಎತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವಳು ಅಳ್ತಾ ಇದ್ದಾಳೆ. ಅವಳನ್ನು ಈಗ ತೊಡೆ ಮೇಲೆ ಕೂರಿಸ್ಕೊಂಡು ಒಂದು ಬಟ್ಟೆನ ಈ ರೀತಿಯಾಗಿ ಏನಾದರೂ ಚೆಲ್ಲಿದ್ರೆ ಅವಳು ಹಾಕ್ಕೊಂಡಿರೋ ಬಟ್ಟೆ ಎಲ್ಲ ಕೊಳೆ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ಟವಲ್ ರೀತಿ ಸುತ್ತಕೊಂಡು ಆಮೇಲೆ ಅವಳಿಗೆ ಕೂರಿಸ್ಕೊಂಡು ಸ್ವಲ್ಪನೇ ನಾನು ರಾಗಿ ಸರಿಯನ್ನು ತಿನ್ನಿಸ್ತಾ ಇದ್ದೀನಿ. ಹಾಗೆ ನಾನು ಡಾಕ್ಟರ್ ಹತ್ರ ಕೇಳ್ಕೊಂಡು ಬಂದಿದ್ದೆ, ರಾಗಿ ಸರಿ ಕೊಡಬೇಕಾದ್ರೆ ಮಧ್ಯದಲ್ಲಿ ನೀರು ಕುಡಿಸ್ಬೋದಾ ಅಂತ. ಅವಶ್ಯಕತೆ ಬಿತ್ತು ಅಂತ ಅಂದರೆ ಒಂದು 2-3 ಸಲ ಬೇಕಾದ್ರೆ ಸ್ವಲ್ಪನೇ ಕಾದಾರಿದ ನೀರನ್ನು ಕುಡಿಸಿ ಅಂತ ಅಂದ್ಬಿಟ್ಟು ಹೇಳಿದರು.
ಸೊ ಎಲ್ಲ ತಾಯಂದ್ರಿಗೂ ನಾವು ಏನೇ ಫುಡ್ ಮಾಡಿಕೊಟ್ಟಾಗ ಮಕ್ಕಳು ಖುಷಿಯಿಂದ ಅದನ್ನು ತಿಂದಾಗ ನಾವು ತಿಂದಾಗ ಖುಷಿ ಆಗುತ್ತೋ ಇಲ್ಲೋ ಒಟ್ಟಿನಲ್ಲಿ ಮಕ್ಕಳು ಪೂರ್ತಿ ತಿಂದಾಗ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಆ್ಯಂಡ್ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.